ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನೀವು ಮತ್ತೆ ಗೆಲ್ತೀರಿ ಅಂತ ಜನ ನನ್ನನ್ನು ಗೆಲ್ಲಿಸ್ತಾರೆಂಬ ವಿಶ್ವಾಸ ನನಗೆ ಇದೆ. 2028ರಲ್ಲೂ ಕೂಡ ನೀವು ಗೆಲ್ತೀರಿ ಅನ್ನುವಂತ ವಿಶ್ವಾಸ ಇದೆ. ಅದೇ ಕಾರಣಕ್ಕಾಗಿ ಮಂತ್ರಿಗಿರಿ ಸಿಕ್ಕಿದೆ ಅಂತ. ಜನ ಗೆಲ್ಲಿಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಚುನಾವಣೆಯಲ್ಲಿ ನಾವು ಗೆಲ್ಲುವುದಲ್ಲ, ಜನ ನಮ್ಮನ್ನು ಗೆಲ್ಲಿಸುವುದು. ಮತ್ತೊಂದು ಸರ್, ಮಾರ್ಚ್ 2026ರಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಯಿತು. ಏನ್ ಬೆಳವಣಿಗೆ? ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅಥವಾ ವಿಧಾನಸಭೆ ಇತಿಹಾಸದಲ್ಲಿ ಮಧ್ಯಂತರ ಫೋಟೋ ಸೆಷನ್ ಆಯಿತು. ಹಾಗಾದ್ರೆ ನಿಮಗೆ ಮೊದಲೇ ಅರಿವಿತ್ತಾ ಸರ್ಕಾರದಲ್ಲಿ ಮಂತ್ರಿಗಳು ಬದಲಾಗ್ತಾರೆ, ಮುಖ್ಯಮಂತ್ರಿ ಬದಲಾಗ್ತಾರೆ, ನಾನು ಈ ಸ್ಥಾನದಲ್ಲಿ ಇರಲ್ಲ ಅಂತ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆ ಒಂದು ಸನ್ನಿವೇಶದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅಲ್ಲಿ ಫೋಟೋ ಸೆಷನ್ ನಡೆದಿತ್ತು. ಹೌದು, ನಾನಾಗ ಹೇಳಿದ್ದೆ ನಾವು ಕೂಡ ಫೋಟೋ ಸೆಷನ್ ಮಾಡುವ ಅಂತ. ನಮ್ಮ ಅಧಿಕಾರಿ ಆಯ್ತಂತ ಒಪ್ಪಿದ್ರು. ಅದರ ನಂತರ ನನಗೆ ಗೊತ್ತೇ ಇದು ವಿಧಾನ ಪರಿಷತ್ನಲ್ಲಿ ಕೆಲವರು ರಿಟೈರ್ಡ್ ಆಗಲಿಕ್ಕೆ ಇದ್ದರು, ಅದಕ್ಕಾಗಿ ಮಾಡಿದ್ದಾರೆ. ಆದರೆ ನಾವು ಅದನ್ನು ಇಲ್ಲಿ ಕೂಡ ಕಂಟಿನ್ಯೂ ಮಾಡಿದ್ದು. ಈಗ ನೋಡುವ ಎಲ್ಲರಿಗೂ ಕೂಡ ಪ್ರಯೋಜನ ಆಯಿತು. ಅವತ್ತಿನ ಸಚಿವ ಸಂಪುಟದಿದ್ದವರು ಎಲ್ಲರಿಗೂ ಕೂಡ. ಇದರ ಅರ್ಥ ಮೊದಲೇ ಯುಟಿ ಖಾದರ್ ಅವರಿಗೆ ಅರಿವಿತ್ತು ಅಂತ? ಇಲ್ಲ, ಖಂಡಿತವಾಗಿ ನನಗೆ ಅರಿವುದಿಲ್ಲ ಅದರಲ್ಲಿ. ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ? ಯಾವುದಿಲ್ಲ, ಅದು ಚರ್ಚೆ ನಾವು ಅದಕ್ಕೆ ತಲೆ ಕೆಡಿಸ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಪಕ್ಷ ತೀರ್ಮಾನ ತೆಗೊಳ್ತದೆ. ಅದರ ಬಗ್ಗೆ ನಾವು ಯಾಕೆ ಆತುರತೆಯಿಂದ ಉತ್ಸಾಹದಿಂದ ಮಾಡಬೇಕು? ಆ ಸಂದರ್ಭದಲ್ಲಿ ರಾಜ್ಯದ ಸ್ಥಾನಮಾನಗಳೆಲ್ಲವೂ ಕೂಡ ಅದು ಚರ್ಚೆ ಮಾಡಿಕೊಂಡು ಹೋಗೋ ವಿಚಾರ ಅಲ್ಲ. ಅದು ಮ್ಯಾಟರ್ ಆಫ್ ಟೈಮಲ್ಲಿ ಬದಲಾವಣೆ ಆಗ್ತದೆ. ಅದಕ್ಕೆ ನಾವು ಚರ್ಚೆ ಮಾಡಬೇಕು, ಹೋಗ್ಬೇಕು, ಬರಬೇಕಂತ ಏನು ಕೂಡ ಇಲ್ಲ. ನೀವು ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ನೀವು ಪಾಸ್ ಆಗ್ತೀರಿ. ಪಕ್ಷದಲ್ಲಿ ಕೂಡ ಹಾಗೆ ನೀವು ಪ್ರಾಮಾಣಿಕ ನಿಯತ್ತಿಯಿಂದ ಚೆನ್ನಾಗಿದ್ದರೆ ನಿಮಗೆ ಪೋಸ್ಟ್ ಖಂಡಿತವಾಗಿಯೂ ಸಿಗ್ತದೆ. ಓಕೆ, ಒಂದು ಚರ್ಚೆ ಆಗ್ತಾ ಇದೆ ಸರ್, ಅಥವಾ ನೀವು ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆ ನೋಡ್ತಾ ಇದ್ದೀರಿ. ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಬೇಕು ಅಂತ. ಮತ್ತೊಂದು ಕಡೆ ಕೆಲವೊಂದಿಷ್ಟು ಜನ ಸಚಿವರಿಗೆ ತಮ್ಮ ಖಾತೆ ಕೊಟ್ಟಿದ್ದಕ್ಕೆ ತೃಪ್ತಿ ಇಲ್ಲ, ದೆಹಲಿಗೆ ಹೋಗಿ ಬರೋದನ್ನು ಮಾಡ್ತಾ ಇದ್ದಾರೆ, ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯುಟಿ ಖಾದರ್ ಅವರಿಗೆ ಆರೋಗ್ಯ ಇಲಾಖೆ ಸಮರ್ಥನ, ಸಮಾಧಾನಿತವಾಗಿದ್ದಾರೆ? ನಾನು ಸಮಾಧಾನ ಅಂದಿದ್ದೇನೆ. ನಾನು ಯಾವ ಹೇಳ್ತಾ ಇದ್ದೇನೆ, ನಮಗೆ ಹುದ್ದೆ ಮುಖ್ಯ ಅಲ್ಲ, ನಮ್ಮ ಕೆಲಸ ಮುಖ್ಯ. ಏನು ನಾವೆಲ್ಲ ಕಡೆ ಪರ್ಮನೆಂಟ್ ಆಗಿರ್ತೇವ? ಇದರಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಹಿಂದೆ ಆರೋಗ್ಯ ಸಚಿವನಾಗಿದ್ದೆ, ಮತ್ತು ಬದಲಾವಣೆ ಆದ ಆಹಾರ ಸಚಿವನಾದೆ, ಮತ್ತು ಬದಲಾವಣೆ ಆಯಿತು ಅರ್ಬನ್ ಡೆವಲಪ್ ಮಿನಿಸ್ಟರ್ ಆದೆ, ಮತ್ತು ಹೌಸಿಂಗ್ ಮಿನಿಸ್ಟರ್ ಆದೆ. ನಮ್ಮ ಪ್ರತಿಪಕ್ಷನಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಪಕ್ಷದ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ಸದನ ನಡೆಸಿದೇ ದೊಡ್ಡ ಪಕ್ಷ ಕೊಟ್ಟಂಥ ಅವಕಾಶ. ಇದೆಲ್ಲ ಕ್ರೋಢೀಕರಿಸಿಕೊಂಡು ಒಂದು ಅವಕಾಶ ಅಲ್ಪಸಂಖ್ಯಾತ ಕೊಡಬೇಕಂತ ಹೇಳಿ ಈಗ ನನ್ನ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳಿಸಿದರು. ನನ್ನನ್ನು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳಿಸುವುದಕ್ಕಿಂತ ಜಾಸ್ತಿ ಏನಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ನಾಯಕರ ದೂರದೃಷ್ಟಿ ಮತ್ತು ಅವರ ವಿಶ್ವಾಸ ಆ ಒಂದು ಸಮಾಜದ ಮೇಲೆ ತೋರಿಸ್ತದೆ. ಈ ಕಮ್ಯುನಿಟಿಯವರು ಎಲ್ಲರೂ ಕೂಡ ಸೇರಿಸಿಕೊಂಡು ಹೋಗಿ ಅಶ್ವಸಾಗಿ ನಿಭಾಯಿಸ್ತಾರೆ ಎಂಬ ವಿಶ್ವಾಸ ಇಟ್ಟಿರೋದೇ ದೊಡ್ಡ ಮಟ್ಟದ ವಿಷಯ. ಅದು ಪಕ್ಷದ ಒಂದು ತತ್ವ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಕಮ್ಯುನಿಟಿ ವಿಚಾರಕ್ಕೆ ತೆಗೆದಿದ್ದಕ್ಕೆ ಬರ್ತೀನಿ ಸರ್. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ಇತ್ತು, ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಇತ್ತು, ನೀವು ಸ್ಪೀಕರ್ ಆಗಿದ್ರಿ. ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಜಮೀರ್ ಅಹಮದ್ ಅವರಿಗೆ ಕೊಡಲಾಗಿದೆ, ರಹೀಂ ಖಾನ್ ಅವರಿಗೆ ಕೊಡಲಾಗಿದೆ, ನಿಮಗೊಬ್ಬರಿಗೆ ಮಾತ್ರ ಸಚಿವ ಸ್ಥಾನ. ಮುಸ್ಲಿಂ ಸಮುದಾಯಗಳು ಪ್ರತಿಭಟನೆ ಮಾಡ್ತಾ ಇವೆ, ನಮ್ಮ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಬೇಕು. ನೋಡಿ, ಇವತ್ತು ನಾನು ಹೇಳಲಿಕ್ಕೆ ಬಯಸುವಂಥದ್ದು ಮೊದಲ ಹಂತದ ಎಕ್ಸ್ಪ್ಯಾನ್ಷನ್ ಮಾತ್ರ ಆಗಿದೆ. ನಾನು ಸ್ಪೀಕರ್ ಆಗಿದ್ದ ಕಾರಣ, ನಾನು ಹಿಂದೆ ಬಹುಶಃ ನಾನು 4 ಇಲಾಖೆ ಸಚಿವನಾಗಿ ಕೆಲಸ ಮಾಡಿದ ಕಾರಣ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕನಾದಾಗ ನಾನು ಉಪನಾಯಕನಾಗಿ ಸದನ ನಿಭಾಯಿಸಿದ ಕಾರಣ, ಮತ್ತು ನಾನು 3 ವರ್ಷ ಸ್ಪೀಕರ್ ಆಗಿ ಕೆಲಸ ಮಾಡಿದ ಕಾರಣ ನನ್ನನ್ನು ಮೊದಲ ಹಂತದಲ್ಲಿ ತಗೊಂಡಿದ್ದಾರೆ. 2 ಹಂತ ಇನ್ನೂ ಕೂಡ ಬಾಕಿ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಕಮ್ಯುನಿಟಿ ಯಾವುದೇ ಸಮುದಾಯಕ್ಕೆ ಇದು ಕೊಡಿ ಅಂತ ಕೇಳಿ ಎಂಥ ಅಗತ್ಯ ಇಲ್ಲ. ಪಕ್ಷ ಖಂಡಿತವಾಗಿ ಅದು ಗುರುತಿಸಿಕೊಂಡು ಕೊಡ್ತದೆ. ಈಗ ಮೊದಲ ಹಂತದಲ್ಲಿ ಇತ್ಯಂತ ಹಿರಿಯ ದಿನೇಶ್ ಗುಂಡೂರಾವ್ ಅವರು KPCC ಮಾಜಿ ಅಧ್ಯಕ್ಷರಾಗಿದ್ದರು. ಅದಲ್ಲದೆ 6ನೇ ಬಾರಿ ಶಾಸಕರು, ಪಾಂಡಿಚೇರಿ AIC ಸೆಕ್ರೆಟರಿ ಆಗಿ ಪಾಂಡಿಚೇರಿ ಮತ್ತು ತಮಿಳುನಾಡು ಇನ್ಚಾರ್ಜ್ ಇದ್ದವರು, ಆರೋಗ್ಯ ಸಚಿವರಿಗೆ ಉತ್ತಮ ಕೆಲಸ ಮಾಡಿದವರು. ಅವ್ರಿಗೆ ಕೊಡಲಾಗಿದೆಯಾ? ಈಗ HK ಪಾಟೀಲ್ ಕೊಡಲಾಗಿದೆ, ಕೂಡ ಮಹಾದೇವಪ್ಪ ಕೊಡಲಾಗಿದೆಯಾ? ಪ್ರತ್ಯಕ್ಷ ಚೆನ್ನಾಗಿ ನಾನು ಮಾಡೋ ಕೆಲಸ ಮಾಡಿದ ಲಕ್ಷ್ಮೀ ಹೆಬ್ಬಾಳ್ಕೆಯನ್ನು ಕೊಡಲಾಗಿದೆಯಾ? ಇಂಥ ಹಲವಾರು ಹಿರಿಯ ನಾಯಕರಿದ್ದಾರೆ. ಹಾಗಾದ್ರೆ ಅವರೆಲ್ಲ ಏನು ಮಾಡಬೇಕು? ನಾವು ಯಾವಾಗಲೂ ಕೂಡ ಪಕ್ಷ ಮತ್ತು ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಹುಶಃ ನಾವು ಅದನ್ನು ಮೈಗೂಡಿಸಿಕೊಂಡು ಇವತ್ತು ಬರಬೇಕು.